ತದ್ವನಂ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನಿಮಗೆ ತದ್ವನಂ ಅವರ ಜೋವಟ್ ಕಿಚಡಿ ಮಿಕ್ಸನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಅರ್ಧ ಬೌಲ್ನಷ್ಟು ಕಿಚಡಿ ಮಿಕ್ಸ್ ಅಂತ ತಗೊಂಡಿದ್ದೀವಿ. 1 ಬೌಲಷ್ಟು ಟೊಮಾಟೊ, 1 ಬೌಲಷ್ಟು ಹೆಚ್ಚಿದಂಥ ಬೀನ್ಸ್ ಮತ್ತು ಕ್ಯಾರೆಟ್, 2 ಟೇಬಲ್ ಸ್ಪೂನಷ್ಟು ತುಪ್ಪ, ರುಚಿಗೆ ಬೇಕಾದಷ್ಟು ಉಪ್ಪು, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಹೆಚ್ಚಿದ ಈರುಳ್ಳಿ 1 ಬೌಲ್. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಸಾಸಿವೆ, ಇಂಗು. ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಮೊದಲನೇದಾಗಿ ಒಂದು ಕುಕ್ಕರ್ನ ಕಾಯಿಲಿಟ್ಬಿಟ್ಟು ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀವಿ. ತುಪ್ಪ ಸ್ವಲ್ಪ ಕಾದ ನಂತರ ಅದಕ್ಕೆ ಸಾಸಿವೆನ ಸೇರಿಸ್ಬೇಕು. ನಂತರ ಇದಕ್ಕೆ ಹಿಂಗನ್ನು ಹಾಕ್ಕೊತಿದ್ದೀವಿ. ಚಿಟಕಿ ಹಿಂಗನ್ನು ಸೇರಿಸಿದ ನಂತರ ಸಾಸಿವೆ ಸಿಡಿದ ನಂತರ ಅದಕ್ಕೆ ಕರಿಬೇವು ಸೇರಿಸ್ಬೇಕು. ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂತ ತರಕಾರಿನೆಲ್ಲ ಸೇರಿಸ್ಬೇಕು. ಮೊದಲನೇದಾಗಿ ಈರುಳ್ಳಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಹೆಚ್ಚಿದಂಥ ಕ್ಯಾರೆಟ್, ಬೀನ್ಸ್, ಹಾಗೂ ಟೊಮೊಟೊ. ಈಗ ನಮಗೆ ಬೇಕಾಗಿರುವಂಥ ತರಕಾರಿನೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಜೋಳದ ಕಿಚಡಿ ಮಿಕ್ಸನ್ನು ಹಾಕ್ಬಿಟ್ಟು ಇದ್ರ ಜೊತೆಗೇನೆ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ಸೇರಿಸಿದ ನಂತರ ನಾವು ಅರ್ಧ ಬೌಲ್ನಷ್ಟು ಕಿಚಡಿ ಮಿಕ್ಸನ್ನು ಹಾಕಿರೋದ್ರಿಂದ 1:3 ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಬೇಕು. ಹಾಗಾಗಿ ನಾವು ಇದಕ್ಕೆ 1 ಬೌಲಷ್ಟು ಕಿಚಡಿ ಮಿಕ್ಸಿಗೆ 3 ಬೌಲಷ್ಟು ನೀರನ್ನು ಹಾಕ್ತಿದ್ದೀವಿ. ಮೂರು ಬೌಲಷ್ಟು ನೀರನ್ನು ಹಾಕಿದ್ಮೇಲೆ ಸ್ವಲ್ಪ ಕುದಿಯೋಕೆ ಬಿಡಬೇಕು. ಇದು ಕುದಿಯೋಕೆ ಬಿಟ್ಟ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಈಗ ಎಲ್ಲಾನು ಸೇರಿಸಿ ಇದನ್ನೀಗ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು 5ರಿಂದ 6 ವಿಷಲ್ ಬರೋ ತನಕ ಕೂಗಿಸ್ಬೇಕು. ಇದು ಕೂಗಿದ ನಂತರ ಜೋಳದ ನುಚ್ಚಿನ ಕಿಚಡಿ ರೆಡಿಯಾಗಿದೆ. ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಬಿಟ್ಟು ಸರ್ವ್ ಮಾಡಿದರೆ ಜೋಳದ ನುಚ್ಚಿನ ಕಿಚಡಿ ಸವಿಯಲು ರೆಡಿಯಾಗಿದೆ.